ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಮೂರನೇ ಅವಧಿಗೆ ತುಂಬ ಕಾತರರಾಗಿ ಕಾಯ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನಾವು ಇಂದಿನ ಅವಧಿಯಲ್ಲಿ ಈ ನಿರ್ದೇಶಾಂಕ ರೇಖಾಗಣಿತದ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಜೊತೆಯಲ್ಲಿ ನಿಮಗೆ ಗೃಹಪಾಠನೂ ಸಹ ಕೊಟ್ಟಿದ್ದೆ. ನೀವು ಅದನ್ನೆಲ್ಲ ಮಾಡಿ ನಿಮ್ಮ ಶಿಕ್ಷಕರೊಂದಿಗೆ ತೋರಿಸಿದ್ದೀರಿ ಅಂತ ಭಾವಿಸಿದ್ದೀನಿ. ಮತ್ತು ಜೊತೆಯಲ್ಲಿ ಹೆಚ್ಚಿನ ಒಂದು ಲೆಕ್ಕಗಳನ್ನು ಸಹ ನೀವು ಅಭ್ಯಾಸ ಮಾಡಿದ್ದೀರಿ ಅಂತ ನನಗೆ ನಿಮ್ಮ ಶಿಕ್ಷಕರಿಂದ ಕೆಲವರಿಂದ ಕೇಳಲ್ಪಟ್ಟು ತುಂಬ ಸಂತೋಷನೇ ಆಯಿತು. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ, ಇಂದಿನ ಅವಧಿಯಲ್ಲಿ ಏನೆಲ್ಲ ನಾವು ಗೃಹಪಾಠ ಕೊಟ್ಟಿದ್ವಿ ಅದಕ್ಕೆ ಒಂದು ಸರಿ ಉತ್ತರಗಳನ್ನು ನೋಡಿಬಿಡೋಣ. ರೆಡಿ ಇದ್ದೀರಲ್ಲ? ಈಗ ನೀವು ಬರೆದಿರ್ತಕ್ಕಂಥ ಹೋಮ್ವರ್ಕನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ, ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಇಂದಿನ ಅವಧಿಯಲ್ಲಿ ನಾವು ಏನೆಲ್ಲ ಹೋಮ್ವರ್ಕ್ ಕೊಟ್ಟಿದ್ವಿ ಅಂತ ನೋಡಿ. ಇಂದಿನ ಅವಧಿಯಲ್ಲಿ ಒಂದು ಲೆಕ್ಕ ಕೊಟ್ಟಿದ್ವಿ. 5, -2, 6, 4, 7, -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆಯೇ ಎಂದು ಪರಿಶೀಲಿಸಿ ಅಂತಕ್ಕಂಥ ಒಂದು ಲೆಕ್ಕವನ್ನು ಕೊಟ್ಟಿದ್ವಿ. ನೀವು ಈ ಲೆಕ್ಕವನ್ನು ಮಾಡಿದ್ದೀರಿ. ಇಲ್ಲಿ ಒಂದು ಪರಿಕಲ್ಪನೆ ಏನಪ್ಪ ಅಂದರೆ, 2 ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿರಬೇಕು. ಈಗ ಇಲ್ಲಿ ಒಂದು ಚಿತ್ರವನ್ನು ಸಹ ನಾವು ನೋಡ್ತಾ ಇದ್ದೇವೆ. ಪಿ ಕ್ಯೂವಿನ ಅಳತೆ √37 ಆಗುತ್ತೆ. ಕ್ಯೂ ಆರ್ನ ಅಳತೆ √37 ಆಗುತ್ತೆ. ಅಂದರೆ ಪಿ ಕ್ಯೂ = QR ಆಯಿತು. ಆದ್ದರಿಂದ ಇದು ಒಂದು ಸಮದ್ವಿಬಾಹು ತ್ರಿಭುಜ ಉಂಟಾಗಿದೆ ಅಂತ ನಮಗೆ ಇದು ಗೊತ್ತಾಗುತ್ತೆ. ಜೊತೆಯಲ್ಲಿ ಇನ್ನೊಂದು QR ಅನ್ನು ಅಳತೆ ನೋಡ್ತಾ ಇದ್ದೀವಿ, ಅದು 2 ಮಾನಗಳಾಗಿದೆ. ಅದರಿಂದ ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ ಅಂತ ನಮಗೆ ಗೊತ್ತಾಯಿತು. ಇದನ್ನು ನೀವು ಮಾಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮಗೆ ಅಭಿನಂದನೆಗಳು ಹೇಳ್ತಾ ಮತ್ತೊಂದು ಲೆಕ್ಕವನ್ನು ನೋಡೋಣ. ಈಗ ಇನ್ನೊಂದು ಲೆಕ್ಕ ಕೊಟ್ಟಿದೆ, ಅದನ್ನು ನೋಡೋಣ. -1, -2, 1, -1, -1, -2, -3, 0 ಬಿಂದುಗಳಿಂದ ಚತುರ್ಭುಜಗಳು ಉಂಟಾದ ಚತುರ್ಭುಜದ ವಿಧವನ್ನು ತಿಳಿಸಿ ಅಥವಾ ಹೆಸರಿಸಿ ಅಂತ 2ನೇ ಲೆಕ್ಕ ಕೊಟ್ಟಿದೆ. ಇದನ್ನು ನೀವು ಮಾಡಿದ್ದೀರಿ. ಒಂದು ಸರಿ ನೋಡ್ಕೊಂಬಿಡೋಣ. ಇಲ್ಲಿ ನಾವು ಗಮನಿಸಿದ್ದೀವಿ, ABCD ಅಂತ ನಿರ್ದೇಶಾಂಕ ಬಿಂದುಗಳಿಗೆ ಹೆಸರು ಕೊಟ್ಟಿದ್ದೀವಿ. ಇಲ್ಲಿ ಒಂದು ಚಿತ್ರವನ್ನು ಸಹ ನಾನು ಹಾಕಿದ್ದೇನೆ, ನೀವು ಗಮನಿಸಬೇಕು. ಇಲ್ಲಿ ABCD ಚತುರ್ಭುಜ ಉಂಟಾಗಿದೆ. AB ಇನ್ನ ಅಳತೆಯನ್ನು ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ. A ಮತ್ತು B ನಡುವಿನ ದೂರ ಸೂತ್ರವನ್ನು ಬಳಸಿ ನಾವು ಕಂಡುಹಿಡ್ಕೊಂಡಾಗ ಅಲ್ಲಿ ನಮಗೆ ಕಾಣ್ತಾ ಇದೆ ABಯ ಅಳತೆ 2√2 ಯೂನಿಟ್ಗಳಾಗುತ್ತೆ. ಅದೇ ರೀತಿ BCಯ ಅಳತೆಯನ್ನು ತೆಗೆದುಕೊಂಡಾಗ ಅದು ಸಹ 2√2 ಯೂನಿಟ್ಗಳಾಗುತ್ತೆ. ಇನ್ನು CDಯ ಅಳತೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಎಂದಾಗ ಅದು ಸಹ 2√2 ಯೂನಿಟ್ಗಳಾಗುತ್ತೆ. DA ಅಳತೆಯನ್ನು ತೆಗೆದುಕೊಂಡಾಗ ಅದು ಸಹ 2√2 ಆಗುತ್ತೆ. ಅಂದರೆ ಇಲ್ಲಿ ದೂರ ಸೂತ್ರವನ್ನು ಬಳಸಿ AB, BC, CD, DA ಇವುಗಳ ನಡುವಿನ ಅಂತರವನ್ನು, ಅಂದರೆ ಆ ಬಾಹುಗಳ ಉದ್ದವನ್ನು ನಾವು ತಿಳ್ಕೊಂಡಾಗ AB = BC = CD = DA ಆಯಿತು. ಅಂದರೆ 4 ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದೆ. ಇಷ್ಟಕ್ಕೇ ಇದನ್ನು ಚತುರ್ಭುಜ ಅಂತ ನಾವು ಹೇಳಬಹುದಾ? ಇಲ್ಲ, ಇನ್ನೂ ಒಂದು ಕಂಡೀಷನ್ ಇದೆ. ಅದು ಏನು ಅನ್ನೋದನ್ನು ನೀವು ಮಾಡಿದ್ದೀರಿ. ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ. ಏನು ಆ ಕಂಡೀಷನ್ ಇನ್ನೂ ಒಂದು ಅಂತಂದರೆ, ನಾವು ಅಲ್ಲಿ ಕರ್ಣಗಳ ಅಳತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ACಯ ಒಂದು ಅಳತೆ ಮತ್ತು BDಯ ಅಳತೆ. ಈಗ ಕರ್ಣ ACಯ ಅಳತೆಯನ್ನು ನಾವು ತೆಗೆದುಕೊಂಡಾಗ ಕರ್ಣ AC A ಮತ್ತು C ಆ 2 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡ್ಕೊಂಡಾಗ ನಮಗೆ ನೋಡಿ ಅಲ್ಲಿ ಬರುತ್ತೆ 4 ಯೂನಿಟ್ಗಳಾಗತ್ತೆ. ಅದೇ ರೀತಿ ಕರ್ಣ BDಯನ್ನು ತೆಗೆದುಕೊಂಡಾಗ ಅವೆರಡರ ನಡುವಿನ ಒಂದು ದೂರ ಅಥವಾ BDಯ ಅಳತೆ ಎಷ್ಟಪ್ಪ ಅಂದರೆ 4 ಯೂನಿಟ್ಗಳಾಗುತ್ತೆ. ಅಂದರೆ ಇಲ್ಲಿ ಕರ್ಣ AC = ಕರ್ಣ BD ಆಯಿತು. ಅಂದರೆ AB = BD ಮತ್ತು ಎಲ್ಲ ಬಾಹುಗಳು ಸಮ. AB = BC = CD = DA. ಅಂದರೆ ಕರ್ಣಗಳು ಸಹ ಸಮ, ಬಾಹುಗಳು ಸಮ ಆಗಿದೆ. ಆದ್ದರಿಂದ ಇದು ಒಂದು ನಾವೇನಂತ ಹೇಳ್ತೀವಿ, ABCD ಒಂದು ಚೌಕವಾಗಿದೆ ಅಥವಾ ವರ್ಗವಾಗಿದೆ ಅಂತ ನಮಗೆ ಗೊತ್ತಾಯಿತು. ಇದನ್ನು ನೀವೆಲ್ಲ ಮಾಡಿದ್ದೀರಿ, ತಮಗೆ ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಈಗ ಈ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ಮಾಡೋಣ. ಸಿದ್ಧರಿದ್ದೀರಲ್ಲ? ನೋಟ್ ಪುಸ್ತಕ ತಗೊಳ್ಳಿ, ಪೆನ್ ತಗೊಳ್ಳಿ, ಜೊತೆಯಲ್ಲಿ ಬರ್ಕೊಳ್ತಾ ಹೋಗಿ. ಬನ್ನಿ ಮುಂದಿನ ಲೆಕ್ಕಕ್ಕೆ ಹೋಗೋಣ.
ಈಗ ಮುಂದಿನ ಲೆಕ್ಕ ನೋಡಿ. ಎ 6,5 ಮತ್ತು ಬಿ -4,3 ಈ ಬಿಂದುಗಳಿಂದ ಸಮಾನ ದೂರದಲ್ಲಿರ್ತಕ್ಕಂಥ ವೈ ಅಕ್ಷದ ಮೇಲಿನ ಒಂದು ಬಿಂದುವನ್ನು ಕಂಡುಹಿಡಿಯಿರಿ. ನೋಡಿ ವಿದ್ಯಾರ್ಥಿಗಳೇ, ವೈ ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಬೇಕು. ಈ ಲೆಕ್ಕವನ್ನು ಸರಿಯಾಗಿ ಅರ್ಥೈಸ್ಕೊಂಡ್ಬಿಟ್ರೆ ಲೆಕ್ಕ ತುಂಬ ಸುಲಭವಾಗಿ ಬಂದ್ಬಿಡತ್ತೆ. ಬಿಡಿಸೋಣವಾ? ರೆಡಿ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಬಿಡಿಸೋಣ ಬನ್ನಿ. ಈಗ ಗಮನಿಸಿ, ವೈ ಅಕ್ಷದ ಮೇಲೆ ಒಂದು ಬಿಂದು ಯಾವ ರೂಪದಲ್ಲಿ ಇರುತ್ತೆ ಅಂತ ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಅಂದರೆ 0,y. ಅಲ್ಲಿ ವೈ ಅಕ್ಷದ ಮೇಲೆ ಎಕ್ಸ್ನ ಬೆಲೆ 0 ಆಗಿರುತ್ತೆ. ಅದರಿಂದ ವೈ ಅಕ್ಷದ ಮೇಲಿನ ಒಂದು ಬಿಂದು ಏನಾಗುತ್ತೆ? 0,y. ಅಂದರೆ ಅಲ್ಲಿ ವೈಗೆ ಬೆಲೆ ಇರುತ್ತೆ, 1 2 3 4 -1 -2 ಈ ಥರ ಇರುತ್ತೆ. ಆದರೆ ಎಕ್ಸ್ ಮಾತ್ರ 0 ಆಗಿರುತ್ತೆ. ಪಿ ಏನಾಗುತ್ತೆ? ಎ ಮತ್ತು ಬಿಗಳಿಂದ ಸಮಾನ ದೂರದಲ್ಲಿ ಇರ್ತಕ್ಕಂಥ ಒಂದು ಬಿಂದು ಆಗಿರಲಿ ಅಂತ ನಾವು ತೆಗೆದುಕೊಳ್ಳೋಣ. ಸಮಾನ ದೂರದಲ್ಲಿ ಇದೆ ಅಂದರೆ ಎ ಪಿ ಎಷ್ಟಿರುತ್ತೋ ಬಿ ಪಿನೂ ಅಷ್ಟೇ ಇರುತ್ತೆ. ಅದೇ ರೀತಿ ಈಗ ಅದರ ವರ್ಗ ಏನಾಗಿರುತ್ತೆ? ಅದರ ವರ್ಗನೂ ಸಹ ಸಮವಾಗಿರುತ್ತೆ. ಅಂದರೆ AP² = BP² ಆಗತ್ತೆ. ಈಗ ಇದನ್ನು ಬಿಡಿಸೋಣ. ಅಂದರೆ ಎ ಮತ್ತು ಪಿ ಅವುಗಳ ನಡುವಿನ ಅಂತರ, ಬಿ ಮತ್ತು ಪಿ ಅವುಗಳ ನಡುವಿನ ಅಂತರ ಸಮವಾಗಿರುತ್ತೆ. ಈಗ ಅದನ್ನು ಮುಂದುವರಿಸೋಣ ಬನ್ನಿ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ, AP² = BP² ಅನ್ನು ಕಂಡುಹಿಡ್ಕೋಣ. AP² ಅಂದರೆ x2 - x1 2 + y2 - y1 2. ಇಲ್ಲಿ AP² ಆಗಿರೋದ್ರಿಂದ ಅಲ್ಲಿ ವರ್ಗಮೂಲ ಇರೋದಿಲ್ಲ. ಅದರಿಂದ ನಾವು ಈ ಸೂತ್ರವನ್ನು ಬಳಸಿಕೊಂಡು ನಾವು AP ಮತ್ತು BP ಗಳ ನಡುವಿನ ಅಂತರವನ್ನು ಕಂಡುಹಿಡ್ಕೊಳ್ಳೋಣ. ಎನ ನಿರ್ದೇಶಾಂಕ ಬಿಂದುಗಳು 6,5, ಪಿನ ನಿರ್ದೇಶಾಂಕ ಬಿಂದುಗಳು 0,y. ಅದೇ ರೀತಿ ಬಿನ ಒಂದು ನಿರ್ದೇಶಾಂಕಗಳನ್ನು ತೆಗೆದುಕೊಂಡಾಗ -4, 3 ಮತ್ತು ಪಿ ಅದನ್ನೇ ತೆಗೆದುಕೊಳ್ಬೇಕಾಗತ್ತೆ 0,y. ಈಗ ದೂರ ಸೂತ್ರವನ್ನು ಬಳಸೋಣ. ನಾನು ಆಗಲೇ ಹೇಳಿದೆ, ದೂರ ಸೂತ್ರವನ್ನು ವರ್ಗಮೂಲ x2 - x1 2 + y2 - y1 2 ಆಗುತ್ತೆ. ಇಲ್ಲಿ ಇದರ ವರ್ಗ AP² ತೆಗೆದುಕೊಳ್ಳೋದ್ರಿಂದ ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ. ಅದರಿಂದ ನಾವು ಡೈರೆಕ್ಟಾಗಿ ನಾವು ಅದನ್ನು ಅಪ್ಲೈ ಮಾಡಬಹುದು. ಈಗ ಇದನ್ನು ಸುಲಭೀಕರಿಸೋಣ. ಈಗ ಇದನ್ನು ಸುಲಭೀಕರಿಸಬೇಕಾದ್ರೆ 0 - 6, 0ಯಲ್ಲಿ -6 ಅಂದರೆ -6 ಇರುತ್ತೆ. ಅದರ ವರ್ಗವನ್ನು ತೆಗೆದುಕೊಂಡಾಗ -6² ಅಂದರೆ 36 ಆಗುತ್ತೆ. ಇನ್ನು ಎರಡನೇ ಟರ್ಮ್ ನೋಡಿ, y -5 ಇದು a - b ಹೋಲ್² ರೂಪದಲ್ಲಿದೆ. ಅದರಿಂದ ಆ ಸೂತ್ರವನ್ನು ಅಪ್ಲೈ ಮಾಡ್ಕೊಳ್ಳಿ. ಅದೇ ರೀತಿ RHS ಅಲ್ಲಿ ಇರೋದನ್ನು ಸಹ ಬಿಡಿಸಿದಾಗ ನಮಗೆ ಯಾವ ರೀತಿ ಬರುತ್ತೆ ಒಂದ್ಸರಿ ಗಮನಿಸಿ ನೋಡೋಣ. ನೋಡಿ 36 ಬಂತು. y² a² ಅಂದರೆ y², b² ಅಂದರೆ 5² ಅಂದರೆ 25 -2 y × 5 ಅದನ್ನು ಗುಣಿಸ್ಕೊಂಡಾಗ -10y ಆಗುತ್ತೆ. ಅದೇ ರೀತಿ ಬಲಗಡೆ 4² ಅಂದರೆ 16, y² ಹಾಗೆ ಬಂತು. 3² ಅಂದರೆ 9, 2y × 3 ಅದನ್ನು ತೆಗೆದುಕೊಂಡಾಗ -6y ಆಗತ್ತೆ. ಈಗ ಇದನ್ನು ಸುಲಭೀಕರಿಸೋಣ. y² ಎರಡೂ ಕಡೆ ಕ್ಯಾನ್ಸಲ್ ಆಗುತ್ತೆ. ಮತ್ತು ಅನ್ನು ಒಂದು ಕಡೆ ತೆಗೆದುಕೊಳ್ಳಿ, ಸಂಖ್ಯೆಯನ್ನು ಒಂದು ಕಡೆ ತೆಗೆದುಕೊಳ್ಳಿ. ಹಾಗೇನು ಬರುತ್ತೆ ನೋಡಿ, 4y = 36 ಆಗುತ್ತೆ. ಈಗ ಎರಡೂ ಕಡೆ 4ರಿಂದ ಭಾಗಿಸ್ಕೊಂಡಾಗ ನಮಗೆ ಏನು ಉತ್ತರ ಬರುತ್ತೆ? y = 9 ಬರುತ್ತೆ. ಈಗ ವೈನ ಒಂದು ನಿರ್ದೇಶಾಂಕ ಬಿಂದು ಬಂದುಬಿಡ್ತು. ಅದರಿಂದ ಆ ಒಂದು ಅಪೇಕ್ಷಿತ ಬಿಂದು ಯಾವುದಪ್ಪ ಅಂದರೆ 0,y ಆಗಿದೆ. ಈಗ AP = BP. ಈ 9 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನಾವೇನು ಮಾಡೋಣ, ಅದು ಸರಿಯಾಗಿದೆಯಾ, ನಾವು ಕಂಡುಹಿಡಿದಿರ್ತಕ್ಕಂಥ ಉತ್ತರ ಸರಿ ಇದೆಯಾ ಅಂತ ಒಂದು ಸರಿ ಪರೀಕ್ಷೆ ಮಾಡೋಣ. ರೆಡಿ ಇದ್ದೀರಲ್ಲ? ಬನ್ನಿ ಪರೀಕ್ಷೆ ಮಾಡೋಣ. ಈಗ AP ನೋಡಿ, AP ಗೆ ದೂರ ಸೂತ್ರವನ್ನು ಬಳಸಿ ಅಪ್ಲೈ ಮಾಡಿದಾಗ ಎಷ್ಟು ಬಂತು ಅಂದರೆ √52 ಬಂತು. BP ಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅದು ಸಹ 52 ಬಂತು. ನಾನು ಆಗಲೇ ಹೇಳಿದೆ AP = BP. AP² = BP². ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ. AP² = 52, BP² = 52 ಆಗುತ್ತೆ. ಆದ್ದರಿಂದ ನಮ್ಮ ಒಂದು ಲೆಕ್ಕ ಸರಿ ಇದೆ. ಮೇಲಿನ ಹಂತಗಳಿಂದ y ಅಕ್ಷ ಮತ್ತು ABಯ ಒಂದು ಲಂಬಾರ್ಥಕಗಳ ಛೇದನವು ಏನಾಗಿದೆಯಪ್ಪ ಅಂದರೆ 0,y ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಅಂದರೆ ವೈನ ಬೆಲೆ ಎಷ್ಟಪ್ಪ ಇಲ್ಲಿ ಆಗುತ್ತೆ ಅಂದರೆ ನಿರ್ದೇಶಾಂಕ ಬೆಲೆ ಎಷ್ಟಂದರೆ 9 ಆಗ್ತದೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ. ತುಂಬ ಕುತೂಹಲಕಾರಿಯಾಗಿದೆಯಲ್ವಾ? ಈ ಲೆಕ್ಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಲೆಕ್ಕ. ಒಂದು ದೂರವಾಣಿ ಕಂಪ್ನಿ ಅಂದರೆ ಟೆಲಿಫೋನ್ ಕಂಪ್ನಿಯವರು ಎ ಮತ್ತು ಬಿ ಒಂದು 2 ಪ್ಲೇಸ್ ಇದೆ. ಆ ಪ್ಲೇಸ್ಗಳ ನಡುವೆ
ಪಿ ಅಂತಕ್ಕಂಥ ಒಂದು ಬಿಂದುವಿನಲ್ಲಿ ಒಂದು ಪ್ರಸಾರ ಗೋಪುರ ಅಂದರೆ ಒಂದು ಟವರನ್ನು ಹಾಕಬೇಕು ಅಂತ ಇಚ್ಛೆ ಪಡ್ತಾರೆ. ಇಚ್ಛೆ ಪಟ್ಟು ಅವರೇನು ಮಾಡ್ತಾರೆ, ಒಂದು ಕಂಡೀಷನ್ ಇರುತ್ತೆ. ಏನಪ್ಪ ಅಂದರೆ ಬಿಯಿಂದ ಎಗಿರುವ ದೂರ ಎಯಿಂದ ಬಿಗೆ ಇರುವ ದೂರದ 2 ಪಟ್ಟಾಗಿರಬೇಕು. ಪಿ ಯು ಎ ಬಿಯ ಮೇಲಿದ್ದರೆ ಅದು ಅವಾಗೇನಾಗುತ್ತೆ, ಎ ಬಿಯನ್ನು 1:2 ಅನುಪಾತದಲ್ಲಿ ವಿಭಾಗಿಸುತ್ತೆ. ಅಂದರೆ ಟವರ್ ಬಿಯಿಂದ ಇರುವ ದೂರವು ಎಯಿಂದ ಇರುವ ದೂರದ 2 ಪಟ್ಟು ಆಗಿರಬೇಕು. ಆಗ ಪಿ ಯು ಎ ಬಿಯ ಮೇಲಿದ್ದರೆ ಎ ಬಿಯು 1:2 ಅನುಪಾತದಲ್ಲಿ ವಿಭಾಗ ಮಾಡುತ್ತೆ. ಈಗ ಇದನ್ನು ಒಂದು ಚಿತ್ರದ ಮುಖಾಂತರ ನೋಡೋಣ. ಫಸ್ಟು ಈ ಚಿತ್ರವನ್ನು ನೋಡಿ, ಚಿತ್ರ 7.9 ನೋಡಿ. ನಮಗೆ ಗಮನಿಸ್ತಾ ಇದೆ ಎ ಅಂತಕ್ಕಂಥ ಒಂದು ಪ್ಲೇಸು, ಬಿ ಅಂತಕ್ಕಂಥ ಒಂದು ಪ್ಲೇಸು, ಪಿನಲ್ಲಿ ನಾವು ಒಂದು ಟವರನ್ನು ಹಾಕಬೇಕು. ಆ ನಿರ್ದೇಶಾಂಕಗಳನ್ನು ನಾವೀಗ ಗುರುತಿಸ್ಕೊಂಡು ನಾವು ಪಿನಲ್ಲಿ ಅಲ್ಲಿ ಏನಾಗುತ್ತೆ, ಎ ಪಿ ಎಷ್ಟಿರಬೇಕಂದ್ರೆ 1ರಷ್ಟು, ಬಿ ಪಿ ಎಷ್ಟಂದರೆ 2ರಷ್ಟು, ಅಂದರೆ ಎ ಪಿ 2ರಷ್ಟು ಇರಬೇಕು. ಈಗ ಅದಕ್ಕೆ ಒಂದು ಸಾಲ್ವೇಷನನ್ನು ಕಂಡುಹಿಡ್ಕೊಳ್ಳೋಣ, ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಬನ್ನಿ ಫಸ್ಟ್ ಈಗ ನೋಡಿ ಈ ಚಿತ್ರವನ್ನು ಗಮನಿಸಿ. ಈ ಚಿತ್ರವನ್ನು ನೋಡಿದಾಗ ನಾವಿಲ್ಲಿ ಎ ಅಲ್ಲಿ ಇದೆ, ಒಂದು ಪಾಯಿಂಟ್ ಇದೆ, ಅದರ ಮೂಲ ಬಿಂದು ಓ ಮತ್ತು 1 ಕಿಲೋಮೀಟರ್, 2 ಕಡೆ ಎಕ್ಸ್ ಅಕ್ಷ 1 ಕಿಲೋಮೀಟ್ರು, ವೈ ಅಕ್ಷ 1 ಕಿಲೋಮೀಟರ್, 1 ಯೂನಿಟ್ ಅಂತ ತಗೋಣ. ಜೊತೆಯಲ್ಲಿ ಬಿ ಯ ನಿರ್ದೇಶಾಂಕಗಳು 36,15 ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಟವರ್ನ ಸ್ಥಾನವನ್ನು ಗುರುತಿಸಬೇಕು ಅಂದರೆ ಪಿ ಯ ನಿರ್ದೇಶಾಂಕಗಳು ನಮಗೆ ಗೊತ್ತಿರಬೇಕು. ಆ ನಿರ್ದೇಶಾಂಕಗಳನ್ನು ಹೇಗೆ ಕಂಡುಹಿಡಿತೀರಾ ಒಂದ್ಸರಿ ಯೋಚನೆ ಮಾಡಿ. ಹೇಗೆ ಕಂಡುಹಿಡಿತೀವಿ ಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ನೋಡೋಣ ಹೇಗೆ ಕಂಡುಹಿಡಿಯೋದು ಅಂತ. ಈಗ ಏನು ಮಾಡೋಣ, ಪಿ ಯ ನಿರ್ದೇಶಾಂಕಗಳು ಎಕ್ಸ್ ಕಾಮ ವೈ ಆಗಿರಲಿ. ಅಲ್ಲಿ ಪಿ ಇದೆಯಲ್ಲ, ಅದಕ್ಕೆ ಎಕ್ಸ್ ಕಾಮ ವೈ ಅಂತ ತೆಗೆದುಕೊಂಡು ಬಿಡೋಣ. ಅದಾದಮೇಲೆ ಈ ಪಿ ಡಿ ಲಂಬವನ್ನು ಎಕ್ಸ್ ಅಕ್ಷಗೆ ಎಳಿಬೇಕು. ಪಿ ಡಿ ಲಂಬವನ್ನು ಎಕ್ಸ್ ಅಕ್ಷಗೆ ಎಳೆಯೋಣ. ಅದಾದಮೇಲೆ ಬಿ ಇ ಲಂಬವನ್ನು ಎಕ್ಸ್ ಅಕ್ಷಗೆ ಎಳೀರಿ, ಅಂದರೆ ಪಿ ಸಿ ಲಂಬ ಬಿ ಯನ್ನು ಎಳೆಯಿರಿ. ಈಗ ಕೋನ ನಿರ್ಧಾರ ಗುಣದಿಂದ ನಮಗೇನಾಗುತ್ತೆ, ಅಲ್ಲಿ 2 ತ್ರಿಭುಜಗಳು ಉಂಟಾಗಿದೆ. ತ್ರಿಭುಜ ಪಿ ಒ ಡಿ ಮತ್ತು ತ್ರಿಭುಜ ಬಿ ಪಿ ಸಿಗಳೇನಾಗಿರುತ್ತೆ, ಸಮರೂಪಿ ತ್ರಿಭುಜಗಳಾಗಿರುತ್ತೆ. ಈಗ ತ್ರಿಭುಜ ಪಿ ಒ ಡಿ ಮತ್ತು ತ್ರಿಭುಜ ಬಿ ಪಿ ಸಿಗಳಲ್ಲಿ ಅಲ್ಲಿ ಇರ್ತಕ್ಕಂಥ ತ್ರಿಭುಜ ನೋಡಿ, ತ್ರಿಭುಜ ಪಿ ಒ ಡಿ ಮತ್ತು ತ್ರಿಭುಜ ಅಲ್ಲಿ ಪಿ ಬಿ ಸಿ ಇವುಗಳನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ತದೆ. ಅಂದರೆ 2 ತ್ರಿಭುಜಗಳು ಸಮರೂಪಿಗಳಾಗಿದ್ದಾಗ ಅವುಗಳ ಕೋನಗಳು ಸಮನಾಗಿರುತ್ತೆ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ ಅಂತ ನಮಗೆ ಗೊತ್ತಿದೆ. ಆ ಒಂದು ಇದನ್ನು ಇಲ್ಲಿ ಬಳಸ್ಕೊಳ್ಳೋಣ. ಒ ಡಿ ಬೈ ಪಿ ಸಿ ಇಸ್ ಈಕ್ವಲ್ ಟು ಒ ಪಿ ಬೈ ಬಿ ಪಿ. ಇಲ್ಲಿ ಒ ಡಿ ಬೈ ಪಿ ಸಿ ಇಸ್ ಈಕ್ವಲ್ ಟು ಒ ಪಿ ಬೈ ಬಿ ಸಿ ಆಗುತ್ತೆ. ಅಂದರೆ ಇಲ್ಲಿ ಒ ಪಿ ಎಷ್ಟಿರುತ್ತೆ, 1ರಷ್ಟು, ಬಿ ಪಿ ಎಷ್ಟಿರುತ್ತೆ, 2ರಷ್ಟು ಇರುತ್ತೆ. ಈಗ ಮತ್ತೊಂದು ಬಾಹುವನ್ನು ತೆಗೆದುಕೊಳ್ಳೋಣ. ಪಿ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು ಒ ಪಿ ಬೈ ಬಿ ಪಿ. ಇದು ಅಷ್ಟೇ, ಒ ಪಿ ಅಂದರೆ 1 ಯೂನಿಟ್ಟು, ಬಿ ಪಿ ಅಂದರೆ 2 ಯೂನಿಟ್ಟು. ಅಂದರೆ ಅವುಗಳ ನಡುವಿನ ಅಂತರ ಏನಾಗಿರುತ್ತೆ, 1ರಷ್ಟು 2ರಷ್ಟು ಇರುತ್ತೆ. ಈಗ ನಾವಿದನ್ನು ಓ ಡಿಯನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಆಗ ಪಿ ಸಿ ಏನಾಗತ್ತೆ, ಒಂದ್ಸರಿ ಯೋಚನೆ ಮಾಡಿ. 36 ಮೈನಸ್ ಎಕ್ಸ್ ಆಗತ್ತೆ. ಮತ್ತು ಈ ಒ ಪಿ ಬೈ ಬಿ ಪಿಯನ್ನು 1/2 ಹಾಗೆ ಬರ್ಕೊಂಬಿಡೋಣ. ನೆಕ್ಸ್ಟ್ ಈ ಪಿ ಡಿಯನ್ನು ವೈ ಅಂತ ತೆಗೆದುಕೊಳ್ಳೋಣ. ಆಗ ಬಿ ಸಿ ಏನಾಗತ್ತೆ, 15 ಮೈನಸ್ ವೈ, 15 ಮೈನಸ್ ವೈ ಆಗುತ್ತೆ. ಒ ಪಿ ಬೈ ಬಿ ಪಿಯನ್ನು ಹಾಗೆ ಬರ್ಕೊಳ್ಳೋಣ, ಅಂದರೆ 1/2 ಹಾಗೆ ಆಗತ್ತೆ. ಈಗ ಇವೆರಡನ್ನ ಸುಲಭೀಕರಿಸೋಣ. ಇವೆರಡನ್ನು ಸುಲಭೀಕರಿಸಿದಾಗ ನೋಡಿ, ಎಕ್ಸ್ ಇಂಟು 2 2x, 1 ಇಂಟು 36 ಮೈನಸ್ ಎಕ್ಸ್ ಅದನ್ನು ಗುಣಿಸ್ಕೊಳ್ಳಿ. 2x ಪ್ಲಸ್ 1x 3x ಇಸ್ ಈಕ್ವಲ್ ಟು 36 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 12 ಬರುತ್ತೆ. ಅದೇ ರೀತಿ ಇಲ್ಲಿ ವೈ ಅನ್ನು ತೆಗೆದುಕೊಂಡಾಗ 2y ಇಸ್ ಈಕ್ವಲ್ ಟು 15 ಮೈನಸ್ ವೈ ಆಗುತ್ತೆ. ಮೈನಸ್ ವೈ ಅನ್ನು ಈ ಕಡೆ ತಗೊಳ್ಳಿ, 3y ಇಸ್ ಈಕ್ವಲ್ ಟು 15 ಆಗುತ್ತೆ, y ಇಸ್ ಈಕ್ವಲ್ ಟು 5 ಆಗುತ್ತೆ. ಈ ಒಂದು ಸಮೀಕರಣಗಳಿಂದ ನಮಗೆ ಎಕ್ಸ್ 12 y 5 ನಮಗೆ ಸಿಗತ್ತೆ. ಅಂದರೆ ಈಗ ನಾವು ಯಾವ ಒಂದು ಪ್ಲೇಸಲ್ಲಿ ಟವರ್ ಹಾಕಬೇಕು ಅಂದರೆ 12,5 ಈ ಒಂದು ನಿರ್ದೇಶಾಂಕ ಬಿಂದುವಿನಲ್ಲಿ ನಾವು ಟವರ್ ಹಾಕಿದ್ರೆ ಎ ಪಿ ಮತ್ತು ಬಿ ಪಿಗಿರುವಂತಹ ಒಂದು ಅನುಪಾತ ಏನಾಗುತ್ತೆ, 1:2 ಆಗತ್ತೆ. ಸರ್ ಇಷ್ಟೆಲ್ಲ ಮಾಡಬೇಕಾ? ಇದನ್ನು ನಾವು ಯಾವುದಾದ್ರೂ ಒಂದು ಸಾಮಾನ್ಯ ಸೂತ್ರದಿಂದ ಇದನ್ನು ನಾವು ಬಿಡಿಸ್ಲಿಕ್ಕಾಗಲ್ವಾ, ಅಥವಾ ಇದಕ್ಕೊಂದು ಸಾಮಾನ್ಯ ಸೂತ್ರವನ್ನು ಕಂಡುಹಿಡಿಯಲಿಕ್ಕಾಗಲ್ವಾ ಅಂದರೆ ಕಂಡುಹಿಡಿಬೋದು. ಬನ್ನಿ ಆ ಒಂದು ಸೂತ್ರವನ್ನು ಕಂಡುಹಿಡಿಯೋಣ.
ಈಗ ಇದಕ್ಕೊಂದು ಸಾಮಾನ್ಯ ಸೂತ್ರವನ್ನು ಕಂಡುಹಿಡ್ಕೊಂಡ್ಬಿಟ್ರೆ ನಾವು ತುಂಬ ಲೆಕ್ಕ ಈಸಿಯಾಗಿ ಮಾಡ್ಬೋದು. ಆ ಥರ ಟವರ್ಸನ್ನು ನಾವು ಇದನ್ನು ಈಸಿಯಾಗಿ ನಾವು ಎಲ್ಲಿ ಇಡಬೇಕು ಅಥವಾ ಎಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು ಅಂತ ಸುಲಭವಾಗಿ ಕಂಡುಹಿಡ್ಕೊಳ್ಬೋದು. ಇಲ್ಲಿ ನಾವು ತೆಗೆದುಕೊಳ್ಳೋಣ ಎ x1 y1 ಬಿ x2 y2 ಯಾವುದೇ ಎರಡು ಬಿಂದುಗಳನ್ನು ಪರಿಗಣಿಸಿ. ಪಿ ಏನಾಗಿರಬೇಕು x, y ಆಗಿರಬೇಕು. ಎ ಬಿಯನ್ನು ಆಂತರಿಕವಾಗಿ m1:m2 ಅನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ಭಾವಿಸೋಣ. ಇಲ್ಲಿ ಒಂದು ಚಿತ್ರವನ್ನು ನೋಡಿ, ಇದನ್ನು ಭಾವಿಸಿದಾಗ ನಮಗೆ ಈಸಿಯಾಗಿ ಗೊತ್ತಾಗತ್ತೆ. ಇನ್ನು ನಮ್ಗೆ ಆಗಲೇ ಹೇಳಿದ್ದೀವಿ PA/PB = ಅದನ್ನು m1/m2 ಅಂದರೆ m1:m2 PA/PB = m1:m2 ಅನುಪಾತೀಯ ರೂಪದಲ್ಲಿ ಅದನ್ನು ನಾವು ಬರ್ಕೊಳ್ತಾ ಇದ್ದೀವಿ. ಅದನ್ನು PA/PB = m1/m2 ಆಗತ್ತೆ. ಈಗ x ಅಕ್ಷಗೆ AR ಅನ್ನು ಮತ್ತು PS ಅನ್ನು ಮತ್ತು BT ಯನ್ನು ಲಂಬವಾಗಿ ಎಳೆಯಿರಿ. ಅಂದರೆ x ಅಕ್ಷಗೆ ಲಂಬವಾಗಿ AR, PS, BT ಇವುಗಳನ್ನು ಎಳೆಯಿರಿ. ಅದೇ ರೀತಿ x ಅಕ್ಷಗೆ ಸಮಾಂತರವಾಗಿ ಯಾವುದನ್ನು ಎಳಿತೀರಿ? AQ ಎಳೆಯಿರಿ. ಅದಾದಮೇಲೆ PC ಎಳೆಯಿರಿ. ಈಗ ನಮಗೆ ಇಲ್ಲಿ ಎರಡು ತ್ರಿಭುಜಗಳು ಸಿಕ್ತು, ಆಗಲೇ ಸಿಗ್ದ ಹಾಗೆ. ಕೋನ ನಿರ್ಧಾರಕ ಗುಣದಿಂದ ಯಾವ ಎರಡು ತ್ರಿಭುಜಗಳು ಯೋಚನೆ ಮಾಡಿ? PAQ ಮತ್ತು BPC ಎರಡು ಒಂದು ಸಮಕೋನೀಯ ತ್ರಿಭುಜಗಳು, ಸಮರೂಪೀಯ ತ್ರಿಭುಜಗಳು ನಮಗೆ ಸಿಕ್ತು. ಅದನ್ನು ಬಳಸಿಕೊಂಡು ನಾವು ಸೂತ್ರವನ್ನು ಡೆವಲಪ್ ಮಾಡೋಣ. ಈಗ ತ್ರಿಭುಜ PAQ ಮತ್ತು ತ್ರಿಭುಜ BPC ಇವೆರಡು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತೆ. ಅಂದರೆ PA/BP = AQ/PC = PQ/BC. ಇದನ್ನು ನಾವು ಸಮೀಕರಣ 1 ಅಂತ ಕರ್ಕೊಳ್ಳೋಣ. ಇಲ್ಲಿ PA ಅಂದರೆ m1 ಆಗತ್ತೆ, BP ಅಂದರೆ m2 ಆಗತ್ತೆ. ಜೊತೆಯಲ್ಲಿ AQ ಯಾವುದಕ್ಕೆ ಸಮಪ್ಪ ಅಂದರೆ RSಗೆ ಸಮ. RS ಅಂತಂದರೆ ಏನು ಅಂದರೆ OS - OR, x - x1. ಇನ್ನು PCಯನ್ನು ತೆಗೆದುಕೊಂಡಾಗ ಅದು ಯಾವುದಕ್ಕೆ ಸಮ ಅಂದರೆ STಗೆ ಸಮ ಆಗತ್ತೆ. ST ಅಂದರೆ ಏನು? x2 - x ಅಂದರೆ OT - OS. ಅದೇ ರೀತಿ PQ ಅನ್ನು ತೆಗೆದುಕೊಂಡಾಗ PQ ಯಾವುದಕ್ಕೆ ಸಮಪ್ಪ ಅಂದರೆ PS - QS. ಅದು ಮತ್ತೆ ಯಾವುದಕ್ಕೆ ಸಮ ಆಗುತ್ತೆ? PS - AR ಅಂದರೆ Y - Y1. ಅದೇ ರೀತಿ BCಯನ್ನು ತೆಗೆದುಕೊಂಡಾಗ ಅದು ಯಾವುದಕ್ಕೆ ಸಮಪ್ಪ ಅಂದರೆ BT - CT ಅಂದರೆ BT - PS ಅಂದರೆ Y2 - Y. ಈಗ ಇವೆಲ್ಲವನ್ನು ಸಮೀಕರಣ 1ಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. ಈ ಬೆಲೆಗಳನ್ನು ಸಮೀಕರಣ 1ಕ್ಕೆ ಆದೇಶ ಮಾಡೋಣ. ಆದೇಶ ಮಾಡಿದಾಗ ನಮಗೆ ಬರುವಂಥದ್ದನ್ನು ಗಮನಿಸಿ. m1/m2 = x - x1 x2 - x. ಅದೇ ರೀತಿ y - y1 ಭಾಗಿಸು y2 - y ಬರುತ್ತೆ. 1, 2, 3 ಭಾಗಗಳು ಸಮನಾದ ಭಾಗಗಳಿದೆ. ಈಗ ನಾವೇನು ಮಾಡೋಣ? ಒಂದನೇದು ಮತ್ತು ಎರಡನೇದನ್ನು ಒಂದು ಗುಂಪು ಮಾಡ್ಕೊಳ್ಳೋಣ, ಒಂದನೇದು ಮೂರನೇದನ್ನು ಮತ್ತೊಂದು ಗುಂಪು ಮಾಡಿಕೊಂಡು ಸುಲಭೀಕರಿಸೋಣ. ಆಗ ನಮಗೆ ಸೂತ್ರ ಬಂದ್ಬಿಡತ್ತೆ. ಈಗ ಸುಲಭೀಕರಿಸೋಣ. m1/m2 = x - x1 / x2 - x. ಈಗ ಒರೆ ಗುಣಾಕಾರ ಮಾಡಿ ಸುಲಭೀಕರಿಸಿ. ಆಗ ನಮಗೆ ಬರುವಂತಹ ಒಂದು ಸೊಲ್ಯೂಷನ್ ಇಲ್ಲಿದೆ. x = m1x2 + m2x1 / m1 + m2. ನೋಡಿ, ಇದು x ನ ನಿರ್ದೇಶಾಂಕವನ್ನು ಕಂಡುಹಿಡಲಿಕ್ಕೆ ಇರುವಂತಹ ಒಂದು ಸೂತ್ರ. ಈಗ ಅದೇ ರೀತಿ ನಾನು ಆಗಲೇ ಹೇಳಿದೆ, ಮೊದಲನೇ ಭಾಗ ಮತ್ತು ಮೂರನೇ ಭಾಗನ ತೆಗೆದುಕೊಳ್ಳಿ, y ನಿರ್ದೇಶಾಂಕ ಕಂಡುಹಿಡಿಯುವಂಥ ಒಂದು ಇದು ಸಿಕ್ಬಿಡತ್ತೆ. ಅದನ್ನು ಮಾಡೋಣ. ಈಗ ಮೊದಲನೇ ಭಾಗ, ಮೂರನೇ ಭಾಗ ನೋಡಿ, ಓರೆ ಗುಣಾಕಾರ ಮಾಡಿ ಸುಲಭೀಕರಿಸಿ. ಅವಾಗೇನು ಬಂತು? y = m1y2 + m2y1 / m1 + m2. ಈಗ ಇದು y ನಿರ್ದೇಶಾಂಕವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರ ಆಯಿತು. ಅಂದರೆ ಈಗ ನಮಗೆ ನಾವು ಕಂಡುಹಿಡಿದ ಸೂತ್ರ ಯಾವುದಪ್ಪ ಅಂದರೆ ಭಾಗಶಃ ಪ್ರಮಾಣ ಸೂತ್ರ. ಆದ್ದರಿಂದ a x1 y1 b x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ m1:m2 ಅನುಪಾತದ ವಿಭಾಗಿಸುವ P(x, y) ಬಿಂದುವಿನ ನಿರ್ದೇಶಾಂಕಗಳು ಯಾವುದು ಅಂತಂದರೆ ನೋಡಿ, ಇಲ್ಲಿದೆ.
m1x2 ಪ್ಲಸ್ m2x1 ಬೈ m1 ಪ್ಲಸ್ m2 m1y2 ಪ್ಲಸ್ m2y1 ಡಿವೈಡೆಡ್ ಬೈ m1 ಪ್ಲಸ್ m2. ಇದನ್ನು ನಾವೇನಂತ ಕರಿತೀವಿ ಆಗಲೇ ಹೇಳಿದೆ ನಾನು, ಇದನ್ನು ಭಾಗ ಪ್ರಮಾಣ ಸೂತ್ರ, ಇದನ್ನು ಭಾಗ ಪ್ರಮಾಣ ಸೂತ್ರ ಅಂತ ಹೇಳ್ತೀವಿ. ಇದನ್ನು ಬರ್ಕೊಳ್ಳಿ, ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೊಂಡಿದ್ರಿ ಅಂತ ಗೊತ್ತಾಗತ್ತೆ. ಈ ಸೂತ್ರವನ್ನು ಬಳಸಿ ಈಸಿಯಾಗಿ ನಾವು ಆ ಒಂದು ಟವರನ್ನು ಎಲ್ಲಿ ಹಾಕಬೇಕು, ಎಷ್ಟರ ಅನುಪಾತದಲ್ಲಿ ಹಾಕಬೇಕು ಅಂತ ಸುಲಭವಾಗಿ ಕಂಡುಹಿಡ್ಕೊಳ್ಬಹುದು. ಈಗ ಇನ್ನೊಂದು ವಿಶೇಷ ಪ್ರಕರಣ ಇದೆ. ಏನಪ್ಪ ಅಂದರೆ ಆ ಅನುಪಾತ 1:1 ಆಗಿಬಿಟ್ರೆ ಅವಾಗ ಏನಾಗತ್ತೆ, ಆ m1:m2 1:1 ಆಗಿಬಿಟ್ರೆ ಆ 1:1 ಅಂದರೆ m1 1 m2 1 ಈಗಾಗಲೇ ಕಂಡುಹಿಡಿದಿರತಕ್ಕಂಥ ಭಾಗ ಪ್ರಮಾಣ ಸೂತ್ರದಲ್ಲಿ ನಾವು ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಇದಕ್ಕೂ ಸಹ ನಮಗೆ ಮಧ್ಯಬಿಂದು ಒಂದು ನಿರ್ದೇಶಾಂಕಗಳು ಬಂದ್ಬಿಡುತ್ತೆ. ಅದನ್ನು ನಾವು ಕಂಡುಹಿಡಿಯೋಣ ಬನ್ನಿ. ನೋಡಿ, ಈಗ m1 ಅಂದರೆ 1, m2 ಅಂದರೆ 1, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಈ ಇಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1x2 ಪ್ಲಸ್ 1x1 ಡಿವೈಡ್ ಬೈ 1 ಪ್ಲಸ್ 1, ಅದೇ ರೀತಿ 1y2 ಪ್ಲಸ್ 1y1 ಡಿವೈಡ್ ಬೈ 1 ಪ್ಲಸ್ 1, ಅದನ್ನು ಗುಣಿಸ್ಕೊಂಡಾಗ ನಮಗೆ ಬಂದಂಥದ್ದೇನು x2 ಪ್ಲಸ್ x1 ಬೈ 2 y2 ಪ್ಲಸ್ y1 ಬೈ 2. ಅಥವಾ ಅದನ್ನು ಮತ್ತೊಂದು ರೀತಿಯಲ್ಲಿ ಬರಿಬೋದು, ಏನಪ್ಪ ಅಂದರೆ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಇದನ್ನು ರೇಖಾಖಂಡದ ಮಧ್ಯಬಿಂದು P ನ ನಿರ್ದೇಶಾಂಕಗಳು ಅಂದರೆ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ x1 ಪ್ಲಸ್ x2 ಬೈ 2 y1 ಪ್ಲಸ್ y2 ಬೈ 2 ಅಥವಾ x2 ಪ್ಲಸ್ x1 ಬೈ 2 y2 ಪ್ಲಸ್ y1 ಬೈ 2 ಅಂತ ನಾವು ಹೇಳ್ಬಹುದು. ಈಗ ಇದನ್ನು ಬಳಸಿ ಕೆಲವಾರು ಸಮಸ್ಯೆಗಳನ್ನು ಬಿಡಿಸೋಣ ಬನ್ನಿ ವಿದ್ಯಾರ್ಥಿಗಳೇ. ಎಲ್ಲ ತುಂಬ ಕುತೂಹಲಕಾರಿಯಾಗಿದೆ. ಇಲ್ಲ, 2 ಸೂತ್ರಗಳನ್ನು ನಾವೀಗ ಇಲ್ಲಿ ಕಲ್ತ್ಕೊಂಡ್ವಿ. ಇಲ್ಲಿ ಈ ಲೆಕ್ಕವನ್ನು ನೋಡಿ, 4, -3 ಮತ್ತು 8, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ m1 m2 ಕೊಟ್ಬಿಟ್ಟಿದ್ದಾನೆ. ಪಿ ಆಫ್ ಎಕ್ಸ್ ವೈ ಅನ್ನು ನಾವು ಕಂಡುಹಿಡಿಬೇಕು. ಬನ್ನಿ ಕಂಡುಹಿಡಿಯೋಣ. ಯಾವ ಸೂತ್ರವನ್ನು ಬಳಸ್ಕೋಬೇಕು? ಈಗಾಗಲೇ ಈ ಕಂಡುಹಿಡಿದಿರ್ತಕ್ಕಂಥ ಸೂತ್ರವನ್ನು ಬಳಸ್ಕೋಣ. ಈಗ ನೋಡಿ, ಆ ಅಪೇಕ್ಷಿತ ಬಿಂದು ಏನಾಗಿರಲಿ, ಪಿ ಎಕ್ಸ್ ವೈ ಆಗಿರಲಿ. ಈಗ ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೊಳ್ಳೋಣ. ಸೂತ್ರ ಗೊತ್ತಿದೆ ನಮಗೆ, ಭಾಗ ಪ್ರಮಾಣ ಸೂತ್ರ. ಆ ಸೂತ್ರವನ್ನು ಬಳಸ್ಕೊಳ್ಳೋಣ. ಈಗ ಆ ನಿರ್ದೇಶಾಂಕಗಳನ್ನು ನಾವಿಲ್ಲಿ ಗುರ್ತು ಮಾಡ್ಕೊಳ್ಬೇಕಾಗತ್ತೆ. x1 y1 ಯಾವುದು, x2 y2 ಯಾವುದು, m1 m2 ಯಾವುದು. ನೋಡಿ, x1 y1 4, -3, x2 y2 8, 5, m1 m2 3:1. ಈಗ ಇದನ್ನು ಮೊದಲನೇ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ, x ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ಗೆ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ x = 3 × 8 ಪ್ಲಸ್ 1 × 4 ಬೈ 3 ಪ್ಲಸ್ 1. 8 3 24, 24 ಪ್ಲಸ್ 4 28 ಬೈ 4 ಅಂದಾಗ 7 ಬರುತ್ತೆ. ಅಂದರೆ ಎಕ್ಸ್ನ ಒಂದು ನಿರ್ದೇಶಾಂಕ ಇಲ್ಲಿ ಎಷ್ಟಪ್ಪ ಅಂದರೆ 7 ಆಗ್ತದೆ. ಅದೇ ರೀತಿ ವೈಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಗ ವೈಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ನಿರ್ದೇಶಾಂಕ ಬಿಂದುಗಳು ಇಲ್ಲಿದೆ. ವೈಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಅಲ್ಲೇನಾಗುತ್ತೆ, m1 ಅಂದರೆ 3, y2 ಅಂದರೆ 5 ಪ್ಲಸ್ m2 ಅಂದರೆ 1, y1 ಅಂದರೆ -3 ಮತ್ತು m1 m2 3 ಪ್ಲಸ್ 1, 3 5 15, 15ರಲ್ಲಿ 3 ಹೋದರೆ 12, 12 ಬೈ 4 ಅಂದರೆ 3. ಅಂದರೆ ವೈನ ಒಂದು ನಿರ್ದೇಶಾಂಕಗಳಿಗೆ ನಮಗೆ ಗೊತ್ತಾಯಿತು. ಎಷ್ಟಪ್ಪ ಅಂದರೆ ಅಲ್ಲಿ ವೈನ ನಿರ್ದೇಶಾಂಕಗಳು ನಾವು ಗಮನಿಸಿದ್ವಿ, 3 ಆಯಿತು. ಈಗ ಇದನ್ನು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಅಪೇಕ್ಷಿತ ಬಿಂದು ಪಿ ಆಫ್ ಎಕ್ಸ್ ವೈ ಯಾವುದಪ್ಪ ಅಂದರೆ ಪಿ ಆಫ್ 7, 3 ಆಗುತ್ತೆ. ಅಂದರೆ ಇಲ್ಲಿ x 7 y 3 ಆಗುತ್ತೆ. ಈಗ ಮತ್ತೊಂದು ಲೆಕ್ಕವನ್ನು ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ. ಈಗ a -6, 10 ಮತ್ತು b 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -4, 6 ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತೆ? ಇಲ್ಲಿ ಪಿ ಆಫ್ ಎಕ್ಸ್ ವೈ ಕೊಟ್ಬಿಟ್ಟಿದ್ದಾನೆ. m1:m2 ನಾವು ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋಣವಾ? ಸೇಮ್ ಈಗ ಏನು ಫಾರ್ಮುಲಾ ಬಳಸೋದು ಅದೇ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಂಡು ಮಾಡಬೇಕು. ಜೊತೆಯಲ್ಲಿ ಮಾಡೋಣ. ಈಗ ಪಿ ಆಫ್ ಎಕ್ಸ್ ವೈ ಕೊಟ್ಬಿಟ್ಟಿದ್ದಾನೆ. m1 ಮತ್ತು m2 ಅನ್ನು ನಾವು ಹಾಗೆ ಬರ್ಕೊಂಡು ನಾವು ಅದನ್ನು ಕಂಡುಹಿಡಿಯೋಣ. ರೆಡಿಯಾಗಿದ್ದೀರಿ? ಬನ್ನಿ ಅದನ್ನು ಬಿಡಿಸೋಣ. ಈಗ ಪರಿಹಾರವನ್ನು ತೆಗೆದುಕೊಳ್ಳೋಣ. -4, 6 ಎ ಬಿಯನ್ನು ಆಂತರಿಕವಾಗಿ m1:m2 ಅನುಪಾತದಲ್ಲಿ ವಿಭಾಗ ಮಾಡಲಿ. ನೋಡಿ, ಅದನ್ನು m1:m2 ಅನುಪಾತದಲ್ಲಿ ವಿಭಾಗ ಮಾಡಲಿ. ಈಗ ಅದನ್ನು ತೆಗೆದುಕೊಳ್ಳೋಣ. ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೊಳ್ಳೋಣ. ಭಾಗ ಪ್ರಮಾಣ ಸೂತ್ರ ನಮಗೆ ಗೊತ್ತಿದೆ. ಇಲ್ಲಿ ಬರ್ತಾ ಇದೆ,
P of x comma y is equal to m1x2 plus m2x1 divided by m1 plus m2 comma m1y2 plus m2y1 divided by m1 plus m2. ಇದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ಮಾಡೋದಕ್ಕಿಂತ ಮುಂಚೆ x1 y1 x2 y2 ಅನ್ನು ತಿಳ್ಕೊಳ್ಬೇಕಾಗತ್ತೆ ಮತ್ತು ಗುರುತಿಸಬೇಕಾಗತ್ತೆ. ಮತ್ತು ಈಗ ಆ ಒಂದು ಬೆಲೆಗಳನ್ನು ಇದಕ್ಕೆ ಆದೇಶ ಮಾಡಿಬಿಡಿ. ಮತ್ತು ಜೊತೆಯಲ್ಲಿ ಎಕ್ಸ್ ಮತ್ತು ವೈ ಬೆಲೆ ಕೊಟ್ಟಿದೆ, ಪಿ ಆಫ್ ಎಕ್ಸ್ ಕಮ ವೈ ಕೊಟ್ಟಿದೆ, ಅಂದರೆ -4 6 ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಇಲ್ಲಿ ಗಮನಿಸಿ, ಈಗ ನೀವು ಜೊತೆಯಲ್ಲಿ ಮಾಡ್ತಾ ಇದ್ದೀರಿ, ಒಂದ್ಸರಿ ನೋಡ್ಕೊಳ್ಳಿ. ಈಗ ಅದನ್ನು ಸಿಂಪ್ಲಿಫೈ ಮಾಡೋಣ. ಒಂದೊಂದೇ ಪಾರ್ಟನ್ನು ತೆಗೆದುಕೊಂಡು ಸಿಂಪ್ಲಿಫೈ ಮಾಡೋಣ, ಅಥವಾ ಜೊತೆಯಲ್ಲಿ ಎರಡನ್ನೂ ಮಾಡ್ಬೋದು. ಒಂದೊಂದೇ ಮಾಡಿದ್ರೆ ಕನ್ಫ್ಯೂಷನ್ಸ್ ಇರೋಲ್ಲ. ಈಗ ಎಕ್ಸ್ -4 m1 ಹಾಗೆ ಬರ್ಕೊಂಡಿದ್ದೀವಿ, x2 3 ಪ್ಲಸ್ ಹಾಗೆ ಬರ್ಕೊಂಡಿದ್ದೀವಿ, ಮತ್ತು m2 ಹಾಗೆ ಬರೆದಿದ್ದೀನಿ. x1 -6 ಆಗಿರೋದ್ರಿಂದ ಪ್ಲಸ್ ಇಂಟು ಮೈನಸ್ -6 ಆಗುತ್ತೆ. ಮತ್ತು m1 ಪ್ಲಸ್ m2 ಹಾಗೆ ಬರೆದಿದ್ದೀನಿ. ಈಗ ಇದನ್ನು ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಮಾಡಿದಾಗ -4m1 -4m2 ಇಸ್ ಈಕ್ವಲ್ ಟು 3m1 -6m2 ಆಯಿತು. ಈಗ m1 ಎಲ್ಲ ಒಂದು ಕಡೆ ಬರ್ಕೊಳ್ಳಿ, m2 ಎಲ್ಲ ಒಂದು ಕಡೆ ಬರ್ಕೊಳ್ಳಿ, ಸುಲಭೀಕರಿಸಿ. ಆವಾಗ 7m1 ಇಸ್ ಈಕ್ವಲ್ ಟು 2m2 ಆಗುತ್ತೆ. ಈಗ ಎರಡೂ ಕಡೆ 7ರಿಂದ ಬಾಗಿಸ್ಕೊಳ್ಳಿ. ಆಗ m1/m2 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 2/7. ಅಂದರೆ ಯಾವ ಅನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂದರೆ ಅದು 2:7 ಅನುಪಾತದಲ್ಲಿ ವಿಭಾಗ ಮಾಡುತ್ತೆ. ಇದು ಒಂದಕ್ಕೆ ಅಪ್ಲೈ ಮಾಡಿದ್ರೆ ಸಾಕಾಗಲ್ಲ ವಿದ್ಯಾರ್ಥಿಗಳೇ. ಇನ್ನೂ ಒಂದು ಸರಿ ಎರಡನೇದಕ್ಕೆ ವೈಗೂ ಸಹ ಅಪ್ಲೈ ಮಾಡಿ ನೋಡಿ, ಇದೇ ಬರಬೇಕು. ಆವಾಗ ನಾವು ಮಾಡೋ ಲೆಕ್ಕ ಕರೆಕ್ಟ್ ಆಗಿದೆ. ಈಗ ಅದನ್ನು ವೈಗೆ ಮಾಡ್ತೀರಲ್ಲ, ಮಾಡಿ ಬೇಗ. ಈಗ ಅದನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಒಂದು ಸರಿ ಗಮನಿಸಿ. ವೈನ ಒಂದು ಇದನ್ನು ತೆಗೆದುಕೊಂಡಾಗ 6, m1 ಹಾಗೆ ಇರಲಿ, m2 ಹಾಗೆ ಇರಲಿ, y2 -8, y1 10. ಈಗ ಇದನ್ನು ಸುಲಭೀಕರಿಸಿ, ಓರೆ ಗುಣಾಕಾರ ಮಾಡಿ ಸುಲಭೀಕರಿಸಿ. ಇಲ್ಲೇನಾಯಿತು? 14m1 ಇಸ್ ಈಕ್ವಲ್ ಟು 4m2 ಆಯಿತು. ಎರಡು ಕಡೆ 14ರಿಂದ ಭಾಗಿಸ್ಕೊಳ್ಳಿ. ಹಾಗೇನಾಗುತ್ತೆ? m1/m2 ಇಸ್ ಈಕ್ವಲ್ ಟು 4/14 ಆಗುತ್ತೆ. ಇದನ್ನು ಸುಲಭೀಕರಿಸಿದಾಗ m1/m2 ಇಸ್ ಈಕ್ವಲ್ ಟು ಎಷ್ಟಾಯಿತು? 2:7 ಆಯಿತು. ಈ ಅವಧಿಯಲ್ಲಿ ನಾವು ಯಾವ ಅಂಶಗಳನ್ನು ಕಲ್ತ್ಕೊಂಡ್ವಿ ಒಂದು ಸರಿ ಯೋಚನೆ ಮಾಡಿ. ತುಂಬಾ ವಿಷಯಗಳನ್ನು ಕಲ್ತ್ಕೊಂಡ್ವಿ. ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ. ಭಾಗಶಃ ಪ್ರಮಾಣ ಸೂತ್ರವನ್ನು ಕಂಡುಹಿಡಿದಿದ್ದೀವಿ. ಜೊತೆಯಲ್ಲಿ ಭಾಗಶಃ ಪ್ರಮಾಣ ಸೂತ್ರವನ್ನು ಅನ್ವಯಿಸಿ ಕೆಲವಾರು ಸಮಸ್ಯೆಗಳನ್ನು ನಾವು ಬಿಡಿಸಿದ್ದೀವಿ. ಅದಾದಮೇಲೆ ಮಧ್ಯಬಿಂದುವನ್ನು ಕಂಡುಹಿಡಿಯುವಂಥದ್ದು ಇದೇ ಸೂತ್ರವನ್ನು ಉಪಯೋಗಿಸ್ಕೊಂಡು ವಿಶೇಷ ಪ್ರಕರಣದಲ್ಲಿ m1:m2 1:1 ಅಂತ ತೆಗೆದುಕೊಂಡು ಮಧ್ಯಬಿಂದುವನ್ನು ಕಂಡುಹಿಡಿಯುವಂತಹ ಒಂದು ಸೂತ್ರವನ್ನು ಸಹ ನಾವಿಲ್ಲಿ ಬಿಡಿಸಿದ್ದೇವೆ. ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಮುಂದಿನ ಅವಧಿಯಲ್ಲಿ ಬಿಡಿಸೋಣ. ಇನ್ನು ಹೋಮ್ವರ್ಕ್ ತಗೊಳ್ಳೋದಕ್ಕೆ ರೆಡಿ ಇದ್ದೀರಿ? ಇಲ್ಲಿ ಕೆಲವಾರು ಹೋಮ್ವರ್ಕ್ ಇದೆ, ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಮೊದಲನೇ ಲೆಕ್ಕ -3, 10 ಮತ್ತು 6, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು -1, 6ರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ m1:m2 ಅನ್ನು ಕಂಡುಹಿಡಿಯಬೇಕಾಗತ್ತೆ. ಬರ್ಕೊಳ್ಳಿ. ಬರ್ಕೊಳ್ತಾ ಇದ್ದೀರಿ? ಇದು ತುಂಬ ಸುಲಭವಾಗಿರ್ತಕ್ಕಂಥ ಲೆಕ್ಕ. ನೆಕ್ಸ್ಟ್ ಮತ್ತೊಂದು ಲೆಕ್ಕವನ್ನು ನೋಡೋಣ. ಎ 1, -5 ಮತ್ತು ಬಿ -4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತೆ ಅನ್ನೋದನ್ನು ಕಂಡುಹಿಡಿಯಿರಿ. ಈ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಸಹ ನೀವು ಕಂಡುಹಿಡಿಯಬೇಕಾಗತ್ತೆ. ಬರ್ಕೊಳ್ಳಿ ಬೇಗ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಯಾವ್ಯಾವುದನ್ನು ಕಲ್ತ್ಕೋತೀವಿ ಅಂತ ಒಂದು ಸರಿ ನೋಡ್ಕೊಂಡು ಬಿಡೋಣ. ನೋಡಿ, ಮುಂದಿನ ಅವಧಿಯಲ್ಲಿ ರೇಖಾಖಂಡದ ತ್ರೈಭಾಜಕ ಬಿಂದುಗಳು ಅಂದರೆ 3 ಸಮಭಾಗಗಳನ್ನು ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವಂಥದ್ದು, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇವತ್ತು ನಾವು ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಆ ವಿಚಾರಗಳನ್ನು ನೀವು ಮತ್ತೊಮ್ಮೆ ಪುನರಾವಲೋಕನವನ್ನು ಮಾಡಿಕೊಂಡು ಹೋಮ್ವರ್ಕನ್ನು ಬಿಡಿಸಿ ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮುಂದಿನ ಅವಧಿಗೆ ನೀವು ಸಿದ್ಧರಾಗಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಒಂದು ತರಗತಿಯಲ್ಲಿ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲವಾಗಿ ನೀವು ಭಾಗವಹಿಸಿದಿರಿ. ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು.